ಸಿಎಂ ಪತ್ನಿ ಮೂಡಾಯಿಂದ ಪಡೆದಿದ್ದ 14 ನಿವೇಶನ ಪ್ರಕರಣಕ್ಕೆ ಇನ್ನೊಂದು ತಿರುವು. ಹೆಂಗೆ ತಿರುವು? ಹೋರಾಟ ನಿಲ್ಲಿಸಲು ಪ್ರಕರಣದ ದೂರುದಾರ ಶ್ರೇಯಮಯಿ ಕೃಷ್ಣಗೆ ಹಣದ ಆಮಿಷ ಒಡ್ಡಲಾಗಿದೆ ಎಂಬ ಆರೋಪ. ಪ್ರಕರಣನ ಸಿಬಿಐ ತನಿಖೆಗೆ ವಹಿಸಲು ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ವಾಪಸ್ ಪಡೆಯಲು ಹಣದ ಆಮಿಷ ನೀಡಲಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಈ ಸಂಬಂಧ ಅವರು CCTV ದೃಶ್ಯಗಳು ಮತ್ತು ಅದನ್ನ ಫೋನ್ ಕರೆ ಸಾಕ್ಷಿ ಸಮೇತ ದೂರನ್ನು ಲೋಕಾಯುಕ್ತ ಪೊಲೀಸರು ಕೊಟ್ಬಿಟ್ಟಿದ್ದಾರೆ. ಇವ್ರನ್ನ ಭೇಟಿ ಮಾಡಿದ ವ್ಯಕ್ತಿ ಮೈಸೂರು BJPಯ ಸ್ಥಳೀಯ ಮುಖಂಡ ಅಂತೆ, ಯಾರೋ ಹರ್ಷ ಅಂತ. ಹೌದಾ? ಅವ್ರು ಯಾಕೆ ಹೋದ್ರು? ಅವ್ರು ಯಾಕೆ ಆಫರ್ ಮಾಡಬೇಕಿಲ್ಲ? ಸ್ನೇಹಮಯಿ ಕೃಷ್ಣ ಅವ್ರನ್ನ BJP ರಾಜಕೀಯವಾಗಿ ಬಳಸ್ತಾ ಇದೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಅವರದ್ದು ಸಂಶೋಧನೆ. ಹೊಸ ಸಂಶೋಧನೆ. ಯಾಕೆ ಅಂತ ಹೇಳ್ತೀನಿ. ವಿಧಾನಸಭೆಯಲ್ಲಿ ಈ ಮಧ್ಯದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಅದೇ BDA ಥರ. ಅಲ್ಲಿಗೆ ಮೈಸೂರಿಂದು ಪ್ರಾಧಿಕಾರ 3 ಹಂತವನ್ನು ದಾಟಿತು. ಅಂದ ಕಾಲದಲ್ಲಿ ಅದು CITB ಆಗಿಯೂ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಆಗಿಯೂ, ನಂತರ ಮೂಡಾ ಆಗಿಯೂ, ಈಗ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ MDA ಆಗಿಯೂ ಹೊರಹೊಮ್ಮಿದೆ. ಮಾಲೀಕರಾದ ಶ್ರೀನಿಧಿ ಅವರು ನನ್ನನ್ನು ಭೇಟಿ ಮಾಡಕ್ಕೆ ಬರ್ತಾರೆ. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ, ಹರ್ಷ. ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ. ಅವರು ತುಂಬಾ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ. ಅದನ್ನ ದಯವಿಟ್ಟು ಈ ಮೂಡ ಪ್ರಕರಣವನ್ನ CBIಗೆ ಕೊಡ್ಸೋದು ಬೇಡ. ಇದೇ ಶ್ರೀನಿಧಿ ಮತ್ತೆ ಹರ್ಷನವರು ನಮ್ಮ ಮನೆ ಹತ್ರ ಬರ್ತಾರೆ. ನನ್ನ ಮಗನ ಜೊತೆ ಸುಮಾರು ಹೊತ್ತು ಕೃಷ್ಣ ಅವರ ಬ್ಯಾಕ್ ಗ್ರೌಂಡ್ ಹಿನ್ನೆಲೆಗಳು ಇಡೀ ರಾಜ್ಯವೇ ನೋಡ್ತಾ ಇದೆ. ಅವರನ್ನ ಯಾರು ಹಿಂದೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಅದನ್ನ ರಾಜಕೀಯವಾಗಿ ಫಸ್ಟ್ ಪಾಯಿಂಟು ಈ CBI ವ್ಯವಹಾರ. CBIಗೆ ಅದು ಹೋಗಬೇಕಾ ಬೇಡಬೇಕಾ ಬಿಡಬತ್ತಾ ಅನ್ನೋದು ನಿರ್ಧಾರ ಸ್ನೇಹಮಯಿ ಕೃಷ್ಣ ಹತ್ರನೂ ಇಲ್ಲ, ಯಾರ ಹತ್ರನೂ ಇಲ್ಲ. ಅದು ಹೈಕೋರ್ಟಲ್ಲಿದೆ, ಅಲ್ಲಿಯ ವಾದಗಳ ಮೇಲೆ ಅಲ್ಲಿದೆ. ಎರಡನೇದು, ಈ ಪ್ರಕರಣದಲ್ಲಿ ಡೀಲ್ ಮಾಡಿಕೊಂಡು ಹಿಂದಕ್ಕೆ ಹೋಗೋ ಹಂತನ ಅದು ದಾಟಿದೆ, ಅದು ಆ ಹಂತದಲ್ಲಿ ಇಲ್ಲ. ಮೂರನೇದು, ಒಂದು ವೇಳೆ ಈ ವ್ಯಕ್ತಿ ಹಿಂದಕ್ಕೆ ಹೋಗೋದೇ ಆದರೆ ಇಲ್ಲ ಈ ಪ್ರಕರಣದಲ್ಲಿ ಈಗ ಇನ್ನೂ 2 ಅರ್ಜಿದಾರರು ಬರ್ತಾರೆ ಒಳಕಲ್ಲಿ. ಇದೆಲ್ಲ ಇದ್ದಾಗ ಅಲ್ಲಿಗೆ ಹೋದವ್ರನ್ನ, ಅವ್ರು ಹೋಗಿದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾರೋ ಏನೋ, ಅವ್ರನ್ನ ಏನಂತ ಕರೀಲಿ? ಅವ್ರನ್ನ ಡೀಲ್ ಮಾಸ್ಟರ್ಗಳು ಅಂತ ಕರೀಲೋ, ಪೋಸ್ ಗಿರಾಕಿಗಳು ಅಂತ ಕರೀಲೋ, ಪೋಖ್ರಿಗಳು ಅಂತ ಕರಿಬೇಕಾ? ಏನಂತ ಕರಿಬೇಕು ಅವ್ರನ್ನ? ನಾನು ಇದೆಲ್ಲ ಗೊತ್ತಿರೋವಾಗ ಕನಿಷ್ಠ ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ ಬೇಡವೇ? ಹಾಗಾಗಿ ನನಗೆ ಡೌಟ್ ಇದು, ಪಾರ್ವತಿ ಕಡೆ ಮೇಡಮ್ ಕಡೆಯಿಂದಾನೇ ಹೋಗಿದಾರೋ ಅಥವಾ ಇವರೇ ಪೋಸ್ಟ್ ಕೊಟ್ಟು ದೊಡ್ಡ ಲೀಡರ್ಗಳಾಗ್ಬಿಡೋಣ, ಏನೋ ಮಾತಾಡ್ಕೊಂಬಂದ್ಬಿಡೋಣ ಅಂತ ಹೋಗಿದಾರೋ, ಅಥವಾ ಈ ಸ್ನೇಹಮಯಿ ಕೃಷ್ಣನೇ ಟೆಸ್ಟ್ ಮಾಡಿದಾರೋ? ಅವ್ರೇನಾದ್ರೂ ಒಪ್ಕೊಂಡ್ರೆ ಅದನ್ನು ಬಿಡೋಣ ಆಚೆಗೆ ಅಂತ ಯಾರು ಟೆಸ್ಟ್ ಮಾಡಿದಾರೋ ಗೊತ್ತಿಲ್ಲ ನನಗೆ, ಅದು ಏನು ಅಂತ. ಐ ಆಮ್ ಸರ್ಪ್ರೈಸ್ಡ್ ವಿತ್ ದಿಸ್. ಇನ್ನು ಕುಣಿಗಲ್ ರಂಗನಾಥ್ ಕತೆ, ಸ್ನೇಹಮಯಿ ಕೃಷ್ಣನ BJP ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ಹೌದಾ? ಹೌದಾ? ಆರೋಪ ಮಾಡಿಬಿಟ್ರೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಇಂಥದ್ದೇ ಒಂದು ಆರೋಪ ಬಂದಿತ್ತಲ್ವಾ ಕುಣಿಗಲ್ ರಂಗನಾಥ್ ಅವರೇ? ಯಾರ ಮೇಲೆ ಬಂದಿತ್ತು ಅವತ್ತು? ಅವರನ್ನು ಅವರು ಬಳಸಿಕೊಳ್ಳುತ್ತಿದ್ದಾರೆ ಅಂತ ಅವರು ಹೇಳಿದ್ರಲ್ವಾ? ನಿಮಗೆ ಗೊತ್ತಿರಬೇಕಲ್ಲ ಚೆನ್ನಾಗಿ. ರಾಜಕಾರಣದಲ್ಲಿ ಎಲ್ಲರನ್ನೂ ಬಳಸ್ಕೊಳ್ಳದೆ ಸುಮ್ಮನೆ ಈ ಥರ ಬುರುಡ ಬಿಟ್ಟರೆ ನಿಂತ್ಕೊಂಡು ಪ್ರಯೋಜನ ಇಲ್ಲ. ಎಸ್, ಕೋರ್ಟ್ ಅಂಗಳದಲ್ಲಿರುವಂತಹ ತಮ್ಮ ವಿರುದ್ಧದ ಆರೋಪ ಪ್ರಕರಣವನ್ನು ನಿಯಮ 69 ಅಡಿ ಚರ್ಚೆಗೆ ತಂದಂತಹ ಸ್ಪೀಕರ್ ನಡೆಗೆ ಮಾಜಿ ಮಂತ್ರಿ ಮುನಿರತ್ನ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಕೋರ್ಟ್ನಲ್ಲಿರೋ ವಿಚಾರವನ್ನು ಚರ್ಚೆಗೆ ಅವಕಾಶ ಕೊಡೋದಾದ್ರೆ ನನಗೂ ಮಾತನಾಡೋದಕ್ಕೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದ್ರು. ಇದಕ್ಕೆ ಕಾಂಗ್ರೆಸ್ನ ಬಾಲಕೃಷ್ಣ ಮತ್ತು ಶ್ರೀನಿವಾಸ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕೊನೆಗೆ ಮುನಿರತ್ನ ಪ್ರಕರಣದ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನು ಕೊಟ್ಟಿಲ್ಲ. ಈ ಮಧ್ಯೆ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಯತ್ನಾಳ್ ಮತ್ತೆ ಅನ್ಯಾಯ ಆಗ್ತಿದೆ ಅಂತ ಧ್ವನಿ ಎತ್ತಿದ್ದಾರೆ. ನೋಡ್ತಾನೆ ಇದ್ದೀನಿ ಸಭಾಧ್ಯಕ್ಷರೇ, ಕೋರ್ಟ್ ನಲ್ಲಿದ್ದು ಕೇಸ್ Rule 69 ತರ್ತಾ ಇದ್ದೀರಿ. ಆಗೇನಾದ್ರು ತಾವು ತರಲೇಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಯಾರಿಗೆ ಬೇಕಾದ್ರೂ ಮಾತಾಡಕ್ ಬಿಡಿ, ನಾನು ಬೇಡ ಅಂತ ಹೇಳಲ್ಲ. ನ್ಯಾಯಯುತವಾಗಿ ನನಗೂ ಮಾತಾಡಕ್ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಕೇಳ್ತೀನಿ. ಏನ್ ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದೀನಿ. ನೀವು ಬರೀ ಮಂತ್ರಿ ಕುಯ್ ಅನ್ಬೋದು. ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ದಿಲ್ಲ. ಇವತ್ತು ಉತ್ತರ ಕರ್ನಾಟಕದವ್ರು ನೀರಾವರಿ ಸಚಿವ ರಾಷ್ಟ್ರೀಯ ಯೋಜನೆ ಮಾಡೋದು. ಇವತ್ತು ಉತ್ತರ ಕರ್ನಾಟಕದ ಸಚಿವರು ಇದ್ರೆ ನಮಗೆ ನ್ಯಾಯ ಸಿಕ್ತಿತ್ತು. ನೀರಾವರಿ ಎರಡನೇ ಏರ್ಪೋರ್ಟ್ ಬೆಂಗಳೂರಿಗೆ ಯಾಕೆ ಅಂತ ಯತ್ನಾಳ್ ಕೇಳ್ತಾರಂತೆ. ಉತ್ತರ ಕರ್ನಾಟಕಕ್ಕೆ ಕೊಡಿ. ಮೊನ್ನೆ ಯತ್ನಾಳ್ ಅವ್ರಿಗೆ ಯಾರು ಒಬ್ಬರು ಒಂದನ್ನು ಅಡ್ವೈಸ್ ಮಾಡಬೇಕು, ಬೆಂಗಳೂರಿಗೆ ಮಾಡ್ಕೊಳ್ಳಿ ನೀವು, ನಮ್ಮ ಕಡೆಗೂ ಒಂದು ಕೊಡಿ ಅಂತ ಕೇಳಬೇಕಿತ್ತು ಅವರು.
ಬೇಕಾದ್ರೆ ನಮ್ಗೆ ಕೊಡಬಾರ್ದು ಅಂತೇನಿಲ್ಲ ಅದರಲ್ಲಿ. ಬಟ್ ಬೆಂಗಳೂರನ್ನ ಯಾಕೆ ಕೊಡ್ತಾ ಇದ್ದೀರಿ, ಬೆಂಗಳೂರಿಗೆ ಯಾಕೆ ಇನ್ನೊಂದು ಅಂತಾರೆ. ನಿಮಗೆ ಇರೋ ಬಹುಶಃ ಆಲೋಚನೆ ಮತ್ತು ಮಾಹಿತಿ ಅಷ್ಟೇ ಅಂತ ಕಾಣುತ್ತೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಅಭಿವೃದ್ಧಿ ಇಲ್ಲ, ಕೊಡಬೇಕು ದುಡ್ಡು ಅಂದರೆ ಎಲ್ಲಿಂದ ಬರುತ್ತಾ ದುಡ್ಡು? ಎಲ್ಲಿಂದ ಬರುತ್ತದು? ಬೆಂಗಳೂರಿಂದನೇ ಹೋಗ್ಬೇಕು. ಅಟ್ಲೀಸ್ಟ್ ಮೇಜರ್ ಪೋರ್ಷನ್, ಇಫ್ ನಾಟ್ ಫುಲ್ ಅಲ್ಲದೆ ಇದ್ರೂ ಬೆಂಗಳೂರಿನ ಪಾಲು ಹೆಚ್ಚಿದೆ. ಬಿಟ್ಬಿಡಿ ಹಂಗಾರೆ ಬೆಂಗಳೂರನ್ನ ನೋಡೋಣ. ಸುಮ್ಮನೆ ಮಾತಾಡ್ತೀವಿ ಅಂತ ಮಾತಾಡಬೇಡಿ ಎಲ್ಲರೂ. ಇಫ್ ಯು ಇಗ್ನೋರ್ ಬ್ಯಾಂಗ್ಳೂರ್ ಆನ್ ರೆವಿನ್ಯೂ ಬೇಸಿಸಲ್ಲಿ ಯು ವಿಲ್ ಬಿ ಡೆಡ್. ಸುಮ್ಮನೆ ಮಾತಾಡ್ತಾರೆ ಕೂತ್ಕೊಂಡು. ಅಲ್ಲಿ ಯಾರು ಹೇಳೋರು ಇಲ್ಲ ಅದನ್ನು. ಆ ಎಂ ಬಿ ಪಾಟೀಲ್ಗೂ ಬುದ್ಧಿ ಇಲ್ಲ, ಅವ್ರಿಗೂ ಹೇಳಲ್ಲ ಅದನ್ನು, ಅವರು ಹೇಳಲ್ಲ ಅದನ್ನ. ಎಸ್, ಬಳ್ಳಾರಿ ಬಾಣಂತಿಯರ ಪ್ರಕರಣ ಇವತ್ತು ವೈದ್ಯರು ಒಪ್ಕೋತಾ ಇಲ್ಲ, ಆರೋಗ್ಯ ಇಲಾಖೆ ರೋಗಗ್ರಸ್ತ, ನಮ್ಮದೇನು ತಪ್ಪಿಲ್ಲ ಅಂತಾರೆ. ಇದೇನ್ರಿ ಇದು ಕತೆ ಅಂತ ತನಿಖೆ ನಡೆಸ್ಬೇಕು ಹಾಲಿ ಜಡ್ಜಿಂದ ಅಂತವರು. ಅಶ್ವಥ್ ನಾರಾಯಣ ಇದಕ್ಕೆಲ್ಲ ಆರೋಗ್ಯ ಸಚಿವರೇ ಕಾರಣ. ಕೊಲೆಗಡುಕ ಸರ್ಕಾರ, ಆರೋಗ್ಯ ಸಚಿವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ಬೇಕು, ಅವ್ರು ವಜಾ ಮಾಡಿಬಿಡ್ರಿ ಅಂತೆಲ್ಲ ಅವರು. ಆರೋಗ್ಯ ಸಚಿವರು ಈ ಕಳಪೆ ಔಷಧಿ ಪೂರೈಸಿದ ಕಂಪನಿಗಳ ವಿಚಾರದಲ್ಲಿ ನಾನು ಏನು ಮಾಡೋಕ್ಕಾಗ್ತಿಲ್ಲಪ್ಪ ಅಂತ ಅಸಹಾಯಕತೆ. ಬೆಸ್ಟ್ ಆಯ್ತಪ್ಪ. ಓಲಿ ಒಂದು ಕೆಲಸ ಮಾಡಿರಿ, ಈ ಸರ್ಕಾರದವ್ರು ಅದೂ ಸರಿಯಾಗಿ ಮಾಡಿಲ್ಲ, ಎಲ್ಲ ಹಿಂದೆನವರು ಮಾಡಿಲ್ಲ, ನೀವು ಮಾಡಿಲ್ಲ, ಅದೊಂದು ಮಾಡಿಬಿಡ್ರಪ್ಪ. ದಯವಿಟ್ಟು ಎಮರ್ಜೆನ್ಸಿಗೆ ಎಕ್ಸ್ಟ್ರಾ ಸ್ಪೇಸ್ ಅಂತ ಸ್ಮಶಾನಗಳಿಗೆ ಜಾಗ ಮಾಡಿಬಿಡಿ. ಓಕೆ, ಸತ್ತ ತಕ್ಷಣ ಊತ ಹಾಕೋದು ಸುಡೋಕ್ಕೋ ಜಾಗ ಮಾಡಿಕೊಟ್ಬಿಡಿ ಸಾಕು. ಅದಕ್ಕೆ ಸಮಸ್ಯೆ ಆಗದೆ ಇರೋ ಹಾಗೆ ಅದೊಂದು ಮಾಡಿಕೊಟ್ಬಿಡಿ ಓಲಿ. ಆಮೇಲೆ ಅದಕ್ಕೂ ಅಸಹಾಯಕತೆ, ಭಾಳ ಕರೆ ಅದೇ, ಅದಕ್ಕೂ ಅಸಹಾಯಕತೆ ಇದೆ ಓಲಿ. ಅದರಲ್ಲಾದರೂ ಒಂದು ನೆಮ್ಮದಿ ಕೊಡ್ರಪ್ಪ. ಆ ಸ್ಟೇಜಿಗೆ ಕಳಪೆ ಔಷಧಿನೇ ಕೊಡಿ, ಅದನ್ನೇ ತಿಂದು ಜನ ಸಾಯ್ಲಿ. ಡಾಕ್ಟರ್ಗಳು ಹೇಳಿದ ತಕ್ಷಣ ಅವ್ರದ್ದು ಏನೂ ತಪ್ಪಿಲ್ಲ ಅಂತಲೇ ನಿರ್ಧಾರ ಮಾಡ್ಕೊಳ್ಳಿ. ಮಂತ್ರಿಗಳು ಯಾರು ಆಗಿರಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾರ್ದೋ ಸಂಬಂಧ ಅಂತಲೇ ಬುರುಡೆ ಬಿಡಿ. ಅದು ಕಿಡ್ನಿ ಫೇಲ್ಯೂರ್ ಅಂತಲೇ ಹೇಳಿ, ಹಾರ್ಟ್ ಫೇಲ್ಯೂರ್ ಅಂತಲೇ ಹೇಳಿ, ಯಾರು ಯಾವುದಕ್ಕಾರು ಸತ್ಕೊಳ್ಳಿ. ಕಿಡ್ನಿ ಫೇಲ್ಯೂರ್ ಅಂತ ಇರಿ, ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ. ಸುಲಭ ಸ್ಮಶಾನ ಒಂದು ಕೊಟ್ಟುಬಿಟ್ರೆ ಜನ ಅಟ್ಲೀಸ್ಟ್ ನಿಮಗೆ ನಾವು ಋಣಿಗಳಾದ್ರೂ ಇರ್ಬೋದಪ್ಪ. ಎಸ್, ಒಂದು ದೇಶ ಒಂದು ಚುನಾವಣೆ. ಒಂದು ದೇಶ ಒಂದು ಚುನಾವಣೆ ಕುರಿತು ಮಸೂದೆಯನ್ನ ಕೇಂದ್ರ ಸರ್ಕಾರ ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ಮಂಡಿಸಿತು. ಆದ್ರೆ ವಿಪ್ ಕೊಟ್ಟಿದ್ರು ಕೂಡ 20ಕ್ಕೂ ಹೆಚ್ಚು ಮಂದಿ ಸಂಸದರು ಗೈರಾಗಿದ್ರು. ಏನಾಗಲ್ಲ ಬಿಡ್ರಿ, ಅದೇನಾದಕ್ಕೊಂದು JPCನೂ ಮಾಡಿದಾರಂತ ಇವತ್ತು. ವಿಪ್ಪು ನನ್ನ ಪ್ರಕಾರ ಭಾಳ ಜನ ಪರ್ಮಿಷನ್ ತೊಗೊಂಡಿರ್ತಾರೆ, ಗೊತ್ತಿರಲ್ಲ ಇವ್ರುಗಳಿಗೆ. ಯಾಕೆ ಅಂತ ಈಗ ಆಮೇಲೆ ಅವರು ಹೇಳ್ತಾರೆ. ಕೆಲವರು ನಮ್ಮ ರಾಜ್ಯದಲ್ಲೇನೋ ರಾಘವೇಂದ್ರ ಅದೇನೋ ಇರಲಿಲ್ವಂತೆ, ಅವರೇನೋ ರೀಸನ್ ಕೊಟ್ಟಿದ್ದಾರೆ, ನಾನು ಪರ್ಮಿಷನ್ 2 ದಿನದ ಮೊದಲೇ ತೊಗೊಂಡಿದ್ದೆ ಅಂತ. ಹಾಗಾಗಿ ಇರುತ್ತೆ, ಯಾರೋ ಒಬ್ಬರಿಗೊಂಚೂರೇನೋ ಆ ಡೆಲ್ಲಿಯ ಚಳಿ ಮತ್ತು ಅದರದ್ದು ಅಪಲ್ಯೂಷನಲ್ಲಿ ಯಾರಿಗೆಲ್ಲಿ ಕ್ಯಾಮ್ರಿ ಬಂದಿತ್ತೋ, ಇದು ಜ್ವರ ಬಂದಿತ್ತೋ, ಬಿದ್ಕೊಂಡಿದ್ರು, ಯಾರೋ ಗೊತ್ತು. ಏನೂ ಆಗಲ್ಲ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಹತ್ರ ಒಂದು ಭಾರಿ ಅವಘಡ ನಡೆದಿದೆ. ಎಲಿಫೆಂಟಾ ಗುಹೆ ಕಡೆಗೆ ಕರ್ಕೊಂಡು ಹೋಗ್ತಿದ್ದಿದ್ದು ಒಂದು ಬೋಟ್ಗೆ ಒಂದು ಸ್ಪೀಡ್ ಬೋಟ್ ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಅದರ ಪರಿಣಾಮ ಆ ಬೋಟ್ ಮುಳುಗೋಗಿದೆ, ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದು. 100ಕ್ಕೂ ಹೆಚ್ಚು ಜನರನ್ನ ಈಗ ರಕ್ಷಣೆ ಮಾಡಿದ್ದಾರೆ, 13 ಜನ ಮೃತಪಟ್ಟಿದ್ದಾರೆ. ಇನ್ನೂ ನಡೀತಾ ಇದೆಯಂತೆ ಶೋಧ ಎಲ್ಲ. ಅಯ್ಯಯ್ಯಪ್ಪ, ಅವನಿಗೇನು ಕಣ್ಣು ಕಾಣಲಿಲ್ವಾ ಸ್ಪೀಡ್ ಬೋಟ್ನವನಿಗೆ? ಅದು ಹೆಂಗದು? ಇಡೀ ವಿಶ್ವ ಕಾಯ್ತಾ ಇರುವ UI ಚಿತ್ರ ಇದೇ ಡಿಸೆಂಬರ್ 20ನೇ ತಾರೀಕು 5 ಭಾಷೆಗಳಲ್ಲಿ ವಿಶ್ವಾದ್ಯಂತ ತೆರೆ ಕಾಣಲಿದೆ. ಭರ್ತಿ 2000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ UI ಪ್ರದರ್ಶನಕ್ಕೆ ಸಜ್ಜಾಗಿದೆ. ಇದು ಮೊದಲ ಹಂತದ ಪಟ್ಟಿ, ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. UI ಚಿತ್ರ ಅಡ್ವಾನ್ಸ್ ಬುಕಿಂಗ್ನಲ್ಲೂ ಕೂಡ ಭಾರಿ ದಾಖಲೆ ಮಾಡ್ತಾ ಇದೆ. ಅದೇ ರೀತಿ ವಿದೇಶದಲ್ಲೂ ಕೂಡ ಭಾರಿ ಬೇಡಿಕೆಯನ್ನ ಪಡ್ಕೊಂಡಿದೆ. ಜೊತೆಗೆ ಹೈದರಾಬಾದ್ ಮತ್ತು ಚೆನ್ನೈನಲ್ಲೂ ಕೂಡ UIಗೆ ಬಹು ಬೇಡಿಕೆ ಇದೆ. UI ಚಿತ್ರಕ್ಕೆ ನಟ ಶಿವಣ್ಣ ಶುಭ ಹಾರೈಸಿದ್ದಾರೆ. ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ಏನು 20th UI ರಿಲೀಸ್ ಆಗ್ತಿದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. 2 ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಾಗ್ತಿದೆ. ಬ್ಯಾಂಕ್ಗಳಿಗೆ ವಂಚಿಸಿ ಪರಾರಿಯಾದ ಮಲ್ಯ ಮತ್ತು ಉಳಿದವರಿಂದ ಎಲ್ಲ ಕಾಸು ವಸೂಲಿ ಮಾಡ್ತಾ ಇದ್ದೀವಿ ಅಂತ ಮೇಡಮ್ ಹೇಳ್ತಾರೆ ಅರ್ಥಮಂತ್ರಿಗಳು. 14,000 ಕೋಟಿ ದುಡ್ಡನ್ನು ಬ್ಯಾಂಕ್ಗಳಿಗೆ ವಾಪಸ್ ಕೊಟ್ಟಿದ್ದೀವಿ ಮಲ್ಯ ಕೇಸಲ್ಲಿ. ಈ ಚೋಕ್ಸಿ ಮತ್ತು ನೀರವ್ ಮೋದಿ ಇವ್ರದೆಲ್ಲ ಸೇರಿ ಒಂದು 22,000 ಕೋಟಿ ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ದೇಶ ಬಿಟ್ಟೋದ್ರು, ನಾವೇನು ಬಿಟ್ಟಿಲ್ಲ ಅವ್ರನ್ನ ಅಂತ ಹೇಳಿದ್ದಾರೆ. ಅದೆಲ್ಲ ಕರೆಕ್ಟು, ಆದರೂ ಅವ್ರ ಮಕಾನ್ ನೋಡಬೇಕು ಅಂತ ನಮ್ಗೆ ಆಸೆ ಅಲ್ಲ, ಕರ್ಕೊಂಬರ್ಬೇಕು ಅಷ್ಟೇ.
Yes. ಮೂರನೇ ಬಾರಿಗೆ ಅಂತರಿಕ್ಷಕ್ಕೆ ತೆರಳಿರುವ ಭಾರತ ಮೂಲದ ಅಮೆರಿಕನ್ ವ್ಯೋಮಗಾಮಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳುವುದು ಇನ್ನಷ್ಟು ತಡವಾಗುತ್ತೆ. ಮಾರ್ಚ್ವರೆಗೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಇರ್ತಾರೆ ಅಂತ ನಾಸಾ ಹೇಳಿದೆ. ಈ ಮಧ್ಯೆ ಅಂತರಿಕ್ಷ ನಡಿಗೆ ವಿಚಾರದಲ್ಲಿ ಚೀನಾ ಗಗನಯಾತ್ರಿಗಳು ಅಮೆರಿಕ ದಾಖಲೆಯನ್ನ ಮುರಿದಿದ್ದಾರೆ. ಚೀನಾದ ಕೈಜ್ಯೂಸೆ ಮತ್ತು ಲಿಂಗ್ಡಾಂಗ್ ಬರೋಬ್ಬರಿ 9 ಗಂಟೆ ಸ್ಪೇಸ್ ವಾಕ್ ಮಾಡಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅಂದಹಾಗೆ ಮಾನವರಹಿತ ಗಗನನೌಕೆಯ ಪರೀಕ್ಷೆಗೆ ಸಂಬಂಧಿಸಿ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3 ರಾಕೆಟ್ ನಿರ್ಮಾಣಕ್ಕೆ ಇಸ್ರೋ ಚಾಲನೆ ಕೊಟ್ಟಿದೆ. ಮೇಡಮನ್ನು ಯಾವತ್ತು ಕರ್ಕೊಂಬರ್ತಾರೋ ಗೊತ್ತಿಲ್ಲ, ಮಾರ್ಚ್ ಅಂತಿದ್ದಾರೆ. ಅದೇ ಈಗ ಅಂತಿದ್ದಾರೆ. ಅದೇನದನ್ನು ಎಕ್ಸ್ಟ್ರಾ ಬಸ್ ಸಾಕಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತು ನಿಮ್ಮದು. ಇಲ್ಲಿ ಯಾವುದೋ ಬಸ್ ಕೆಟ್ಟೋಗ್ಬಿಟ್ಟಿದ್ರೆ ಇನ್ನೊಂದು ಬಸ್ ಕಳಿಸುವ ಕಡೆ ಸ್ಪೇರ್ನ ಅನ್ನಕ್ಕೆ ಹಂಗಾಗಲ್ಲ. ಅಡಿಷನಲ್ ಅಪೀರ್ಸ್ ಟು ಬಿ ಸಮ್ ಪ್ರಾಬ್ಲಮ್ ಇನ್ ಲಾಂಚ್ ವೆಹಿಕಲ್ಸು, ಇದರಲ್ಲಿ ಆಗ್ತಾ ಇದೆ ಪ್ರಾಬ್ಲಮ್ಸು, ಅದರಿಂದ ಅವ್ರು ಮಾಡ್ತಾರೆ. ಅವ್ರಿಗೂ ಅಷ್ಟೇ ಆಸೆ ಇರುತ್ತೆ, ಬೇಗ ಕರ್ಕೊಂಬಂದ್ಬಿಡ್ಬೇಕು ಇವ್ರನ್ನ, ಕಷ್ಟ ಇದು ಬಿಟ್ಟರೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಅವ್ರಿಗೇನು ಗೊತ್ತಿಲ್ಲದೆ ಇರೋರಲ್ಲ ನಾಸಾನವ್ರಿಗೆ. ಈ ಸ್ಪೇಸ್ ವಾಕು 9 ಗಂಟೆ ಮಾಡಿದ್ದು ಯಾಕೆ ಅಷ್ಟು ಇಂಪಾರ್ಟೆಂಟಾಗಿ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತಂದರೆ, ಅದು ಆರ್ಡಿನರಿ ವಾಕಿಂಗ್ ಅಲ್ಲ. ಬೆಳಗ್ಗೆ ಎದ್ದು ಹಂಗೆ ಲೈಟಾಗಿ ಒಂದು 2 ಕಿಲೋಮೀಟ್ರ್ ಹೊಡ್ಕೊಂಬಂದ್ಬಿಡೋಣ ಅನ್ನಕ್ಕದು. ಪಾರ್ಕಲ್ಲಿ ಹೋದಂಗೆಲ್ಲ ಫಿಸಿಕಲಿ ಎಕ್ಸ್ಟ್ರೀಮ್ ಇಂಪ್ಯಾಕ್ಟ್ಸ್ ಆ್ಯಂಡ್ ಪ್ರೆಷರ್ಸ್ಗೆ ಒಳಪಡಬೇಕಾಗಿ ಬರುತ್ತೆ ಅದರಲ್ಲಿ ಮನುಷ್ಯ ಸ್ಪೇಸ್ ವಾಕಿಗೆ ಹೋದಾಗ. ಹೆಲ್ ಬಿ ಆಲ್ಮೋಸ್ಟ್ ಸಿವಿಯರ್ ಪ್ರೆಷರ್ಸಲ್ಲಿ ಇರುತ್ತೆ ಅದು. ಅವರು ಬಿಕಾಸ್ ಸೂಟಲ್ಲೂ ಹೋಗಿರ್ತಾರೆ ಆಚೆಗೆ ಅದರಲ್ಲಿ. ಹಾಗಾಗಿ ಅದನ್ನು 9 ಅವರ್ಸ್ ಅಂದರೆ ಇಟ್ಸ್ ನಾಟ್ ಎ ಜೋಕ್. ಅದು ಸ್ಪೇಸ್ ವಾಕ್ 9 ಅವರ್ಸ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಆಲ್ ರೈಟ್. ಅವೆಲ್ಲ ವಿಜ್ಞಾನದ ಮುಂದುವರಿದ ಭಾಗಗಳು. ಟೀಮ್ ಇಂಡಿಯಾದ ಹಿರಿಯ ಆಟಗಾರ ಅಶ್ವಿನ್ ಸ್ಪಿನ್ನರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ. 3ನೇ ಟೆಸ್ಟ್ ಡ್ರಾ ಆಗ್ತಿದ್ದಂಗೆ ಅನೌನ್ಸ್ ಮಾಡಿದ್ರು, ಇದು ನಂದು ಕೊನೆ ದಿನ, ಎಷ್ಟೋ ಅನುಭವ ಕೊಟ್ಟಿದ್ದೀನಿ, ಎಲ್ಲರಿಗೂ ಥ್ಯಾಂಕ್ ಯು ಅಂತೆಲ್ಲ ಹೇಳ್ಬಿಟ್ರು. ರೋಹಿತ್ ಶರ್ಮಾ ನಾವು ಅವರ ತೀರ್ಮಾನನ ಗೌರವಿಸ್ತೀವಿ ಅಂತ ಅವರಂದರು. ಬಟ್ ಯಾಕೆ ಹಿಂಗೆ ಮಾಡಿದ್ರು ಮ್ಯಾಚ್ ಮಧ್ಯದಲ್ಲಿ, ಸರಣಿ ಮಧ್ಯದಲ್ಲಿ ಅಂತ ಕೆಲವರ ಪ್ರಶ್ನೆ. ಆಯಿತು, ಪ್ರಶ್ನೆ ಎಲ್ಲದಕ್ಕೂ ಇರುತ್ತಪ್ಪ ನಮ್ಮ ದೇಶದಲ್ಲಿ, ಪ್ರಶ್ನೆ ಇಲ್ಲದ ವಿಷಯ ಯಾವುದು ಅಲ್ವಾ? ತಪ್ಪು ಅಲ್ಲ. ಆಯಿತು, ಭಾರತದ ಪರ ಅಶ್ವಿನ್ 106 ಟೆಸ್ಟಲ್ಲಿ ಆಡಿದ್ದಾರೆ, 116 ಏಕದಿನ, 65 T20 ಆಡಿದ್ದಾರೆ, 4400 ರನ್ ಹೊಡೆದಿದ್ದಾರೆ. ಒಬ್ಬ ಸ್ಪಿನ್ನರ್ ಆದ್ರೂ 5-6 ಸೆಂಚುರಿ ಹೊಡೆದಿದ್ದಾರೆ, 765 ವಿಕೆಟು, 2ನೇ ಹೈಯೆಸ್ಟ್ ವಿಕೆಟ್ ಟೇಕರು ಆತ. ಹಂಗೆ ನೋಡಿದ್ರೆ ಹೈಯೆಸ್ಟ್ ವಿಕೆಟ್ ಟೇಕರು, ಅಷ್ಟೊಂದು ವಿಕೆಟು ತೊಗೊಂಡಿದ್ದಾರೆ. ಏನೋ ರೀಸನ್ ಇರಬೇಕು ಅವ್ರಿಗೂ ಅಲ್ವೇ?